ಹಲೋ ಗೈಸ್, ಇವತ್ತು ನಮ್ಮಮ್ಮ ತುಳಸಿ ಗಿಡ ಹುಟ್ಟಿದ್ದಾರೆ ನೋಡಿ. ಮಣ್ಣು ಇವಾಗ ಗೊಬ್ಬರ ಎಲ್ಲ ಹಾಕ್ತಿದ್ದಾರೆ ಪಾಟ್ಗೆ. ಚೀಲೆಯಿಂದ ಇದೆ ನೋಡಿ. ತುಳಸಿ ಗಿಡ, ರಾಮಕೃಷ್ಣ ಮತ್ತೆ ಕೃಷ್ಣ ಗಿಡ ಇದೆ. ನೋಡಿ ಗೈಸ್, ಇಲ್ಲೆಲ್ಲ ನಾವು ಗಿಡಗಳೆಲ್ಲ ಉಣಿದೀವಿ ನೋಡಿ, ಎಷ್ಟು ಉದ್ದ ಬೆಳೆದಿದೆ. ನಮ್ಮ ಅಮ್ಮಂಗೆ ಗಿಡ ಅಂದರೆ ತುಂಬ ಇಷ್ಟ, ನನಗೆ ಇಷ್ಟ. ನನಗೆ ಮತ್ತು ನಮ್ಮ ಅಮ್ಮಂಗೆ ಎಲ್ಲರಿಗೂ ಫ್ಯಾಮಿಲಿ ಗಿಡಗಳಿಷ್ಟ, ಅದಕ್ಕೆ ಜಾಸ್ತಿ ಗಿಡಗಳು ಇಕ್ಕಿದ್ದೀವಿ ನೋಡಿ. ಈ ಕಡೆನೂ ಇಕ್ಕಿದ್ದೀವಿ ನೋಡಿ. ನೋಡಿ ಈ ಕಡೆ ಸ್ನೇಕ್ ಪ್ಲಾಂಟ್ ಎಲ್ಲ ಇಕ್ಕಿದ್ದೀವಿ ಆಚೆ. ಅದು ಸರ್ವಸಿದ್ಧಿ ಗಿಡ ಮನೇಲಿರ್ಬೇಕಂತ ಹೇಳೋದು ಉದ್ದುದ್ದು ನೋಡಿ. ಇದು ಸರ್ವಸಿದ್ಧಿ ಗಿಡ ಮನೇಲಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲ ಜನಗಳು. ಅದು ವಿಡಿಯೋ ಆನ್ ಮಾಡ್ಕೊಂಡಿದ್ಯಾ? ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಮಾವಿನ ಮರ ನಮ್ಮ ಅಪಾರ್ಟ್ಮೆಂಟಲ್ಲಿ. ನಿಮಗೂ ಇಷ್ಟನಾ ಗೈಸ್ ಗಿಡಗಳಂದರೆ? ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಎಲ್ಲರಿಗೂ. ಸಬ್ಸ್ಕ್ರೈಬ್ ಅಂತೂ ಪಕ್ಕಾ ಮಾಡಬೇಕು ನೋಡಿ. ಮಣ್ಣು ಫುಲ್ಲು ಇನ್ನೇನು ಆಗ್ತಿದೆ, ಗೊಬ್ಬರ ಎಲ್ಲ ಸೇರಿಸಿದ್ದೀವಿ. ಇನ್ನೇನು ನಮ್ಮಮ್ಮ ಮಿಕ್ಸ್ ಮಾಡ್ತಿದ್ದಾರೆ. ಇದು ಇಷ್ಟೇ ಇರಬೇಕು. ತುಂಬ ಹಾಕಿದಾಗ ನಾವು ನೀರು ಹಟ್ಟಿದಾಗ ಅದು ಎಲ್ಲ ಮೇಲೆ ಸ್ಪ್ರೆಡ್ ಆಗಿಬಿಡುತ್ತೆ ಮಣ್ಣೆಲ್ಲ. ಯಾಕಂತಂದರೆ ನಾವು ಏನಾದರೂ ಗಿಡ ತಂದಾಗ ಮುಕ್ಕಾಲು ಪಾಲು ನಾವು ಇದ್ರ ತುಂಬಬಾರ್ದು. ಏನಂತಂದರೆ ನಾವು ನೀರು ಹಾಕಿದಾಗ ಅದು ಎಲ್ಲ ಹೊರಗಡೆ ಚೆಲ್ಲುತ್ತೆ. ಹಾಗಾಗಿ ನಾವು ಇಷ್ಟಕ್ಕೆ ಗಿಡ ನಾವು ಅಂದಾಗ ನೀಟಾಗೂ ಇರುತ್ತೆ ಮತ್ತು ಅದು ಬೆಳವಣಿಗೆಗೂ ಸಪೋರ್ಟಿವ್ ಆಗಿರುತ್ತೆ. ಈಗ ನಾವು ತುಳಸಿ ಗಿಡ ಉಣೋಣ.